ಜಾನು ಇನ್ನಿಲ್ಲ ಅನ್ನೋ ಸತ್ಯ ಲಕ್ಷ್ಮೀ ಮನೆಯವರಿಗೆ ಸಿಡಿಲು ಬಡಿದಂತಾಗಿದೆ. ಲಕ್ಷ್ಮೀ ನಿವಾಸ. ಒಂದೇ ರಾತ್ರಿನಲ್ಲಿ ವೀಣಾಂಗೆ ಮತ್ತು ಲಕ್ಷ್ಮಿಗೆ ಇಬ್ರಿಗೂ ಒಂದೇ ರೀತಿಯಲ್ಲಿ ಕೆಟ್ಟ ಕನಸು ಬರುತ್ತೆ. ಯಾವುದೋ ಮಗುನ ಯಾರೋ ಕದ್ಕೊಂಡು ಹೋಗ್ತಿರೋ ಥರ ಕನಸು ಬಿಡುತ್ತೆ. ಅದನ್ನು ನೋಡಿ ಬೆಚ್ಚಿ ಬಿದ್ದು ವೀಣಾ ಮನೆಯಿಂದ ಆಚೆ ಬಂದರೆ ಅಲ್ಲೇ ಲಕ್ಷ್ಮಿ ಕೂಡ ಅಂದರೆ ವೀಣಾ ಅತ್ತೆ ಲಕ್ಷ್ಮಿ ಕೂಡ ದೇವರಿಗೆ ಕೆಟ್ಟ ಕನಸು ಬಿತ್ತು ಅನ್ನೋ ಕಾರಣದಿಂದ ತುಪ್ಪದ ದೀಪ ಹಚ್ತಾ ಇರ್ತಾಳೆ. ಆಗ ಇಬ್ಬರು ಒಬ್ರಿಗೊಬ್ರು ಮಾತಾಡ್ಕೊಂಡಾಗ ಅರ್ಥ ಆಗುತ್ತೆ ಇಬ್ರಿಗೂ ಒಂದೇ ರೀತಿ ಕೆಟ್ಟ ಕನಸು ಬಂದಿದೆ ಅಂತ. ಇದಾದಮೇಲೆ ಮಾರನೇ ದಿನ ಬೆಳಗ್ಗೆನೇ ಲಕ್ಷ್ಮಿ ಶ್ರೀನಿವಾಸ್ ಕೈಲಿ ಜಾನು ಹತ್ರ ಮಾತಾಡಬೇಕು ಅಂತ ಏನೋ ಸಂಕಟ ಆಗ್ತಿದೆ ಅಂದ್ಬಿಟ್ಟು ಜಯಂತ್ಗೆ ಕಾಲ್ ಮಾಡಿಸಿದಾಗ ಜಯಂತ್ ಸುಳ್ಳು ಹೇಳಿ ನಾಟಕ ಮಾಡ್ತಾನೆ. ನಾನು ಹೊರಗಡೆ ಬಂದಿದ್ದೆ, ಜಾನು ಮನೇಲಿದ್ದಾಳೆ, ಮೇ ಬಿ ಫೋನ್ನ ಚಾರ್ಜ್ ಹಾಕೋದು ಮರೆತು ಸ್ವಿಚ್ ಆಫ್ ಬಂದಿರಬೇಕು ಮಾವ, ಕರ್ಕೊಂಬರ್ತೀನಿ ಅಂತೆಲ್ಲ ಹೇಳ್ತಾನೆ. ಸರಿ ಅಂದ್ಬಿಟ್ಟು ಇವರು ನಂಬ್ಕೊತಾರೆ. ಆದರೂ ಕೂಡ ಲಕ್ಷ್ಮಿಗೆ ಸಮಾಧಾನ ಇರೋದಿಲ್ಲ ಮಗಳ ಜೊತೆ ಮಾತಾಡಲಿಲ್ಲ ಅಂದರೆ. ಇದಾದಮೇಲೆ ಜಯಂತ್ ಸೀದಾ ಶ್ರೀಲಂಕಾದಿಂದ ಹೊರಟು ಲಕ್ಷ್ಮಿ ಮನೆಗೆ ಬರ್ತಾನೆ. ಎಲ್ಲಿ ಜಾನು ಅಂತ ಕೇಳಿದಾಗ ದಾರಿಲಿ ವೆಂಕಿ ಸಿಕ್ಕಿದ್ದ, ಅವನ ಜೊತೆ ಜಾನು ಬರ್ತಾಳಂತೆ ಅಂತ ಹೇಳಿ ಸುಳ್ಳು ಹೇಳಿ ಮೇಂಟೈನ್ ಮಾಡ್ತಿರ್ತಾನೆ. ಅಷ್ಟರಲ್ಲಿ ವೆಂಕಿ ಕಾಣ್ದಿರೋ ಕಂಗಲಾಗಿರೋ ಚೆಲ್ವಿ ಒಬ್ಬಳೇ ಬರ್ತಾಳೆ. ಅದನ್ನ ನೋಡಿ ವೀಣಾಗೆ ಆಶ್ಚರ್ಯ ಆಗುತ್ತೆ. ಹೌದಲ್ವಾ ಚೆಲ್ವಿ ಬಂದ್ಲಲ್ಲ, ಎಲ್ಲಿ ವೆಂಕಿ ಮತ್ತು ಜಾನು ಅಂತ ಕೇಳಿದಾಗ ನನಗೆ ಗೊತ್ತಿಲ್ಲ ಅಂತ ಚೆಲ್ವಿ ಹೇಳ್ತಾಳೆ. ಆಗ ಮಾವನ್ನ ಅನುಮಾನದಲ್ಲಿ ವೀಣಾ ಕೇಳ್ತಾಳೆ, ಮಾವ ಎಲ್ಲಿ ಮಾವ, ಚೆಲ್ವಿ ಒಬ್ಬಳೇ ಬಂದಿದ್ದಾಳೆ, ನೀವೇ ಅಲ್ವಾ ಹೇಳಿದ್ದು ವೆಂಕಿ ಜೊತೆ ಬರ್ತಾಳೆ ಜಾನು ಅಂತ ಅಂದಾಗ ಈಗ ಶ್ರೀನಿವಾಸ್ ಅವ್ರ ಹಳ್ಳಿಯ ಜಯಂತ್ನ ಪ್ರಶ್ನೆ ಮಾಡ್ತಿದ್ದಾರೆ. ಎಲ್ಲಿ ಹಳ್ಳಿ ಅಂದರೆ ನನ್ನ ಮಗಳು ಅಂತ ಕೇಳಿದಾಗ ಮಾವ ನಾನು ಸುಳ್ಳು ಹೇಳಿದೆ, ಫಾರಿನಿಂದ ನಾನು ಒಬ್ಬಳೇ ರಿಟರ್ನ್ ಆಗಿದ್ದು, ಯಾಕಂದರೆ ಜಾನು ಅಲ್ಲಿ ಶ್ರೀಲಂಕಾದಲ್ಲಿ ಸಮುದ್ರ ನೋಡಬೇಕು ಅಂತ ತುಂಬ ಆಸೆ ಪಟ್ಲು, ಅಲ್ಲಿ ಕರ್ಕೊಂಡೋದೆ, ಹೀಗೆ ತಿಂಡಿ ತಿಂದ್ಕೊಂಡು ಅವಳು ಜಾಗ ಎಂಜಾಯ್ ಮಾಡುವಾಗ ಕಾಲು ಜಾರಿ ಸಮುದ್ರಕ್ಕೆ ಬಿದ್ದುಬಿಟ್ಲು ಅಂತ ಹೇಳ್ತಾನೆ. ನಾನು ಹುಡುಕಿಸ್ದೆ ಅವಳು ಸಿಗಲಿಲ್ಲ ಅಂತ ಹೇಳ್ತಾನೆ. ಈಗ ಈ ವಿಷಯನ ಕೇಳಿ ಸಿದ್ದೇಗೌಡರು ಭಾವನಾ ಕೂಡ ಅಲ್ಲೇ ಇದ್ದು ಶಾಕ್ ಆಗಿದ್ದಾರೆ. ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಹೆತ್ತ ಅಪ್ಪ ಅಮ್ಮ ಅವ್ರಿಗೂ ತುಂಬ ಸಿಡ್ಲು ಬಡ್ದಂಗೆ ಹೃದಯಾಘಾತ ಆಗೋಗಿದೆ. ಅವ್ರ ಅಣ್ಣಂದ್ರು ಜಾನು ಅಣ್ಣಂದ್ರು ಎಲ್ಲರೂ ಕೂಡ ಎದ್ದು ನಿಂತು ಆಶ್ಚರ್ಯ ಪಡ್ತಾ ಇದ್ದಾರೆ, ನಮ್ಮ ಜಾನು ಇನ್ನಿಲ್ವಾ ಅಂತ. ಸಿಂಚನಿಗೆ ಜಾನು ಅಂದರೆ ಪ್ರಾಣ. ಸಿಂಚನ ಜಾನುಗೋಸ್ಕರ ತನ್ನ ಗಂಡಗೆ ಹೇಳಿ ಏನೇನೋ ಎಲ್ಲ ತರಿಸಿರ್ತಾಳೆ, ಬಸ್ರಿ ಮನೆಗೆ ಬರ್ತಾಳೆ ಅಂತ. ಅವಳಿಗೂ ತುಂಬ ಶಾಕ್ ಆಗಿದೆ. ಇಡೀ ಮನೆಯೇ ಶೋಕ ಸಾಗರದಲ್ಲಿ ತುಂಬಿ ಹೋಗಿದೆ. ಈಗ ಜಯಂತ್ ಕಳ್ಳಾಟನ ಬಯಲ್ಗೆಳೆಯೋದಕ್ಕೆ ಸಂತೋಷದಿಂದ ಮಾತ್ರ ಸಾಧ್ಯ. ಬೇರೆ ಯಾರಿಗೂ ಜಯಂತ್ ಮೇಲೆ ಅನುಮಾನ ಬರೋದಿಲ್ಲ. ಬಂದರೆ ಭಾವನಾ ಒಬ್ಳಿಗೆ ಬರ್ಬೋದು. ನೋಡೋಣ ಹೇಗೆ ಜಯಂತ್ ಮುಖವಾಡನ ಕಳಿಸ್ತಾರೆ. ನನ್ನ ಪ್ರಕಾರ ಜಾನು ಸತ್ತಿರೋದಿಲ್ಲ. ಯಾಕಂದರೆ ಇಲ್ಲ ಜಯಂತ್ ಫ್ರೆಂಡ್ಸ್ ಸಚಿನ್ ಜಾನುನ ಬಚಾವ್ ಮಾಡಿರ್ಬೋದು, ಅಥವಾ ಜಾನು ಆತ್ಮಗೆಳೆಯ ವಿಶ್ವ ಬಚಾವ್ ಮಾಡಿರ್ಬೋದು. ವಿಶ್ವನ ಕೈ ಸೇರ್ತಾಳ ಜಾನು ಅನ್ನೋದನ್ನ ನಾವು ಬರೋ ಎಪಿಸೋಡ್ಗಳಲ್ಲಿ ತಿಳ್ಕೊಳ್ಳೋಣ. ಆದರೆ ವಿಶ್ವಂಗೂ ಕೂಡ ಜಾನು ಇಲ್ಲ ಅಂದರೆ ಅವ್ನು ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಬಾಯ್ ಬಾಯ್.